ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್ಲು. ನಾವು ವಾಸ ಮಾಡುವುದು ಕಮ್ಮನಹಳ್ಳಿ, ಬೆಂಗಳೂರು 33. ನನಗೆ ಸ್ವಲ್ಪ ಮೈ ಹುಷಾರಿಲ್ಲ, ಅದಕ್ಕೋಸ್ಕರ ನಾನು 2 ವೀಲರ್ ಡ್ರೈವ್ ಮಾಡೋಕ್ಕಾಗಲ್ಲ. ಯಾವಾಗಲೂ ಇದೇ ಥರ ಆಟೋನಲ್ಲೇ ಹೋಗ್ಬಿಟ್ಟು ಆಟೋನಲ್ಲೇ ಬರ್ತೀವಿ. ಕಸ್ಟಮರು ಆಟೋ ಚಾರ್ಜು ಕೊಡಬೇಕು, ಅವರು ಅಪ್ ಆ್ಯಂಡ್ ಡೌನ್. ಆಮೇಲೆ ಪಾಯಿಂಟ್ ಮಾಡಿಕೊಟ್ಟಿದ್ವಿ. ಈ ಜಾಗನಲ್ಲಿ 2-3 ದಿವಸ ಮುಂಚೆ ಪಾಯಿಂಟ್ ಚೆಕ್ ಮಾಡಿದ್ವಿ, ಅವರು ಮಿಸ್ ಮಾಡಿಬಿಟ್ಟಿದ್ದಾರೆ. ನಾನು ಫಸ್ಟೇ ಹೇಳಿದ್ವಿ 2 ಕಂಬಿ ಮಾರ್ಕ್ ಮಾಡಬೇಕಂತ. ಅವ್ರು 1 ಕಂಬಿನೂ ಮಾರ್ಕ್ ಮಾಡಿಲ್ಲ. ಮೆಷರ್ಮೆಂಟೆಲ್ಲ ಐತೆ, ಇದ್ರೂ ಹಾಕ್ತಾರೆ. ಕರೆಕ್ಟ್ ಪಾಯಿಂಟಲ್ಲಿ ಹಾಕಿದ್ರೆ ತುಂಬ ಒಳ್ಳೆಯದು. ಬೋರ್ವೆಲ್ ಪಾಯಿಂಟು ಆದಮೇಲೆ 2 ಕಂಬಿ ಮಾರ್ಕ್ ಮಾಡೋದು ಒಳ್ಳೆಯದು. 1 ಕಂಬಿ ಒಳಗಡೆ ಹೋಗಿರಬೇಕು, ಇನ್ನೊಂದು ಕಂಬಿ ಆಚೆಗಡೆ ಇರಬೇಕು. ಇದು ಒಳ್ಳೆಯ ಇನ್ಫಾರ್ಮೇಷನ್, ತಿಳ್ಕೊಳ್ಳಿ. ಯಾರು ಮಾಡಿದರೂ ಸರಿ. ಗಾಡಿ ಸೆಟ್ ಮಾಡಿಬಿಟ್ಟು ಅವ್ರು ಒಂದೇ ಕಂಬಿ ಕೊಟ್ಟಿದ್ರೆ ಅವ್ರು ಬಂದು ರೈಟ್ ಪಾಯಿಂಟು ಸೆಟ್ ಮಾಡಿಲ್ಲ ಅಂತ ಲೆಕ್ಕ. 2 ಕಂಬಿ ನಿಮ್ಮ ಕೈನಲ್ಲಿ ಕೊಟ್ಟರೆ ರೈಟ್ ಪಾಯಿಂಟ್ ಸೆಟ್ ಮಾಡಿದ್ದಾರೆ ಅಂತ ಲೆಕ್ಕ. ಸ್ವಲ್ಪ ಎಲ್ಲ ವಾಟರ್ ಡಿವೈನರ್ಗಳು ಸ್ವಲ್ಪ ವಾಸ್ತು ಫಾಲೋ ಮಾಡಿದರೆ ಒಳ್ಳೆಯದು. ಅದೇ ಥರ ಗಾಡಿನೂ ಸೆಟ್ ಆಗಬೇಕು. ಫ್ಯೂಚರ್ನಲ್ಲಿ ಪ್ರಾಬ್ಲಮ್ ಏನೋ ಬಂದರೂ ಅವ್ರು ಸಾಲ್ವ್ ಮಾಡಬೇಕು. ಅಂಥ ಜಾಗನಲ್ಲಿ ನೀರಿದೆ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಪಾಯಿಂಟ್ ಕೊಟ್ಟರೆ ತುಂಬ ಸಂತೋಷ ಆಗುತ್ತೆ. ನಾನು ಹಂಗೆ ಕೊಡುವುದು, ಸರಿನಾ? ಇದು ಸೆಕೆಂಡ್ ಟೈಮ್ ಬಂದು ಚೆಕ್ ಮಾಡಿಬಿಟ್ಟು ಪಾಯಿಂಟ್ ಕೊಡ್ತಾಯಿದ್ವಿ. ಆಮೇಲೆ ನಾರ್ಮಲಾಗಿ ಒಂದು ವಿಷಯ ಹೇಳೋಕ್ಕೆ ಬರ್ತೀವಿ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡ. ಇದು ಪಬ್ಲಿಕ್ ಯೂಸ್ ಆಗ್ಬೋದು ಅಂತ ಹೇಳ್ತಾಯಿದ್ವಿ. ಎಲ್ಲರೂ ಬಂದು ಬೋರ್ವೆಲ್ನಲ್ಲಿ ರೇಟು ನಿಮ್ಮದು ಕಡಿಮೆ, ಅವ್ರದ್ದು ಕಡಿಮೆ ಅಂತ ಕಡಿಮೆ ಹಾಕ್ಬಿಡ್ತಾರೆ. ಒಂದು ಎಕ್ಸಾಂಪಲ್ಗೆ 100 ರೂಪಾಯಿ ಗಾಡಿಯವ್ರಿಗೆ ಕೊಡಬೇಕು ನಮ್ಮ ರೇಟು, ಅದು ಎಲ್ಲರಿಗೂ ಒಂದೇ. ಈಗ ಎಲ್ಲ ಗಾಡಿಗಳು ತಿರ್ಚೊಂಡೇ ಬರುತ್ತೆ. ಗಾಡಿ ಓನರ್ಗಳು ಎಕ್ಸಾಂಪಲ್ ಹೇಳ್ತಾಯಿದ್ವಿ, ಅವರು 100 ರೂಪಾಯಿಗೆ ಚಾರ್ಜ್ ಮಾಡ್ತಾರೆ. 100 ರೂಪಾಯಿ ಅವ್ರಿಗೆ ಗಾಡಿಯವ್ರಿಗೆ ಕೊಡಬೇಕು. ಹೆಂಗೆ ಬಂದು ಪಾರ್ಟಿಗೆ ಬಂದು 60 ರೂಪೀಸ್, 80 ರೂಪೀಸ್, 90 ರೂಪೀಸ್ ಹೋಗುತ್ತೆ. ಬಿಸ್ನೆಸ್ ಕಾಂಪಿಟೇಷನ್ ಕಡಿಮೆ ಮಾಡಿಬಿಟ್ಟು ಫಿಲ್ಟರ್ ಪೈಪು ಹಾಕ್ಬಿಡ್ತಾರೆ. ಅದೇ 1 ಲಕ್ಷ ರೂಪಾಯಿ ಆಗುತ್ತೆ. ಅದನ್ನೆಲ್ಲ ಅವ್ರಿಗೆ ಲಾಭ ಬರುತ್ತೆ. ಅದನ್ನೆಲ್ಲ ಇದು ರಿಕವರ್ ಮಾಡ್ತಾರೆ. 10 ಇಂಚು PVC ಪೈಪು ಜಾಸ್ತಿ ಹಾಕ್ತಾರೆ. ಯಾರೋ ಏನೋ ಬಿಟ್ಬಿಡಿ, ನಮ್ಮ ಕತೆಗೆ ಬನ್ನಿ. ನಾವು ಬಂದು 10 ಇಂಚು ಪೈಪು ಜಾಸ್ತಿ ಯೂಸ್ ಮಾಡಲ್ಲ. MS ಪೈಪು ಹಾರ್ಡ್ ರಾಕ್ ಮಾತ್ರ ಡ್ರಿಲ್ ಮಾಡಿಬಿಟ್ಟು ಎರೆಕ್ಷನ್ ಮಾಡ್ತೀವಿ. ಫಿಲ್ಟರ್ ಪೈಪು ಫುಲ್ ಅವಾಯ್ಡ್ ಮಾಡ್ತೀವಿ. ಫಿಲ್ಟರ್ ಪೈಪು ಹೆಂಗೆ ಅವಾಯ್ಡ್ ಮಾಡ್ಬೋದು ಅಂತ ಕೇಳಿದರೆ, ಬೋರ್ ಹಾಕೋ ಟೈಮ್ನಲ್ಲಿ ಓನರ್ಗಳಿಗೆ ಯಾರೋ ಒಬ್ಬರು ಇನ್ಚಾರ್ಜ್ ಕೊಟ್ಬಿಟ್ಟು ಲಾಗ್ ಬುಕ್ಕು ಮೇಂಟೈನ್ ಮಾಡೋಕ್ಕೆ ಹೇಳಿ. ಸ್ಟಾರ್ಟಿಂಗಿಂದ ಎಂಡು ಮಾತ್ರ ಅವ್ರು ಅಲ್ಲೇ ಇರಬೇಕು. ಒಂದೊಂದು ರಾಡನ್ನು ಎಷ್ಟು ಮಿನಿಟ್ ಆಗ್ತದೆ ನೋಡಬೇಕು. ರಾಡು ಹಾಕಿರೋ ಟೈಮು, ಫಿನಿಷ್ ಮಾಡಿರೋ ಟೈಮು, ರಾಡು ಹಾಕಿರೋ ಟೈಮು, ಫಿನಿಷ್ ಮಾಡೋ ಟೈಮು, ಅದು ನೋಡ್ಕೊಂಡು ಬಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಫಿಲ್ಟರ್ ಪೈಪ್ ಹಾಕ್ಬೇಕಾ ಬೇಡ ಅಂತ. ಹಂಗೆ ಇಲ್ಲ ಅಂದರೆ ನನ್ನ ನಂಬರ್ 90352788ಗೆ ನಿಮ್ಮ ವೀಡಿಯೋ ಕಳಿಸಿ, ನೋಡಿಬಿಟ್ಟು ಹೇಳ್ತೀವಿ, ಸರಿನಾ? 1000 ಫೀಟ್ ಡ್ರಿಲ್ ಮಾಡ್ತಾರೆ. ನೀರು ಬಂತೋ ಲೂಸ್ ಬಂತೋ ಇಲ್ಲ ಗೊತ್ತಿಲ್ಲ, ಫಿಲ್ಟರ್ ಪೈಪ್ ಎರೆಕ್ಷನ್ ಮಾಡಿಬಿಡ್ತಾರೆ. ಇದೇ ಎಲ್ಲರೂ ಮಾಡ್ತಾರೆ. ಸರಿ, ಓಕೆ, ನಮಗೆ ಯಾಕೆ ಅದು, ನಾವು ಫಿಲ್ಟರ್ ಪೈಪ್ ಎರೆಕ್ಷನ್ ಮಾಡಲ್ಲ. ಬೋರ್ವೆಲ್ ಪಾಯಿಂಟ್ ಬಂದು ನಾವು ಚೆಕ್ ಮಾಡ್ತೀವಿ. ಬೋರ್ವೆಲ್ ಪಾಯಿಂಟ್ ಚೆಕ್ ಮಾಡೋಕ್ಕೆ 10,000 ರೂಪಾಯಿ ಈಗ ಚಾರ್ಜ್ ಮಾಡ್ತಾಯಿದ್ವಿ. ಪ್ಲಸ್ಸು ಆಟೋ ಚಾರ್ಜಸ್ ತಾವು ಕೊಡಬೇಕು. ಬೈ ಚಾನ್ಸು ಪಾಯಿಂಟ್ ಸಿಕ್ಕಲಿಲ್ಲ ಅಂತ ಹೇಳ್ಬಿಡ್ತೀವಿ. ಆವಾಗಲೇ 5,000 ರೂಪೀಸ್ ರಿಟರ್ನ್ ಮಾಡಿಬಿಡ್ತೀವಿ. ಬೋರ್ವೆಲ್ ಹಾಕೋದು ಬೇಡ ನಮ್ಮ ಲೆಕ್ಕ ಪ್ರಕಾರ ಅಂತ. ಮಿನಿಮಮ್ 3 ಸೋರ್ಸ್ ಇರಬೇಕು. 3 ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. 3ರಲ್ಲಿ 1 ಬರ್ಬೋದು, ಇಲ್ಲ 2 ಬರ್ಬೋದು. ಪಾರ್ಟಿ ಲೆಕ್ಕ ಚೆನ್ನಾಗಿರೋ 3 ಸೋರ್ಸ್ನೂ ಬರ್ಬೋದು, ಸರಿನಾ? ಶಿಲ್ಟು, ಬೋಲ್ಡಸ್ಸು, ಲೂಸ್ ಆಯಿಲು ಬಂದರೆ ಫಿಲ್ಟರ್ ಪೈಪು ಹಾಕಬೇಕು. ಎಲ್ಲ ಬೋರ್ವೆಲ್ಗೆ ಫಿಲ್ಟರ್ ಪೈಪ್ ಹಾಕ್ಬೇಕಂದ್ರೆ ನೆಸಿಟಿಸ್ ಇಲ್ಲ. ಅದು ನೀವು ವೀಡಿಯೋ ಮಾಡಿಬಿಟ್ಟು ನನ್ನ ಹತ್ರ ಕನ್ಸಲ್ಟಿಂಗ್ ಮಾಡಿದ್ರೆ ಹೇಳ್ತೀವಿ ಆಗಬೇಕಾ ಬೇಡಣ ಅಂತ.
ದಯವಿಟ್ಟು ಫೋನ್ ಮಾಡಿ, ನಾನು ರೆಡಿ ಇದ್ದೀವಿ ನಿಮಗೆ ಹೇಳೋಕ್ಕೆ, ಹೆಲ್ಪ್ ಮಾಡೋಕ್ಕೆ, ಸರಿನಾ. ಬೋರ್ವೆಲ್ ಆದಮೇಲೆ ಇಮಿಡಿಯೇಟಾಗಿ ಒಂದು ಸ್ಕ್ಯಾನಿಂಗ್ ಮಾಡಿಬಿಡಿ. ಅವರು ಎಷ್ಟು ಆಳ ಮಾಡಿದ್ರು ಅಂತ ಗೊತ್ತಾಗ್ಬಿಡುತ್ತೆ, ಎಲ್ಲೆಲ್ಲಿ ನೀರು ಬರ್ತಾಯಿದ್ರು ಗೊತ್ತಾಗ್ಬಿಡುತ್ತೆ, ನೀರು ಇಲ್ಲ ಅಂದ್ರೂ ಗೊತ್ತಾಗ್ಬಿಡುತ್ತೆ. ಅದು ಯೋಚನೆ ಮಾಡಬೇಡ, ಅದು ವೀಡಿಯೋ ಮಾಡಿಬಿಟ್ಟು ನಿಮ್ಮ ಇದರಲ್ಲಿ ಪೆನ್ ಡ್ರೈವ್ನಲ್ಲಿ ಕೊಟ್ಬಿಡ್ತಾರೆ, ಮೊಬೈಲಲ್ಲಿ ಕೊಟ್ಬಿಡ್ತಾರೆ, ಇಟ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು. ಆಮೇಲೆ ಮೋಟ್ರ್ ಹಾಕೋ ಮುಂಚೆ ಇನ್ನೊಂದು ಸಲ ನೋಡಿ ಎಷ್ಟು ಫೀಟ್ ಬೋರ್ ಐತೆ, ಎಷ್ಟು ಸ್ಲೋಸ್ ಐತೆ ಅಂತ. ಇಲ್ಲ ಇನ್ನೂ ನಿಮಗೆ ಕ್ಲಾರಿಟಿ ಬೇಕಂದ್ರೆ ಫಸ್ಟು ಒಂದು ಸಲ ಬೋರ್ ಹಾಕೋ ಟೈಮ್ನಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಬೇಕು. ಆಮೇಲೆ ಒಂದು 2 days 3 days ಬಿಟ್ಟು ಒಂದು ಸ್ಕ್ಯಾನಿಂಗ್ ಮಾಡಬೇಕು. ಆವಾಗ ರಿಸಲ್ಟ್ ಗೊತ್ತಾಗುತ್ತೆ, ಬೋರ್ ಕ್ಲೋಸ್ ಆಗಿದೆನಾ ಇಲ್ಲ ಅನ್ನೋಂಥ ರಿಸಲ್ಟ್ ಗೊತ್ತಾಗುತ್ತೆ. ಅದೇ ಮೋಟ್ರ್ ಹಾಕೋಕ್ಕೆ ಮುಂಚೆ ಒಂದು ಸ್ಕ್ಯಾನಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು. ಇದು ಒಳ್ಳೆಯ ಇನ್ಫಾರ್ಮೇಷನ್ ಹೇಳ್ತಾ ಇದೆ ಪಬ್ಲಿಕ್ಗೆ. ಇದರಲ್ಲಿ ನನಗೇನು ಬೆನಿಫಿಟ್ ಇಲ್ಲ, ಅರ್ಥ ಆಯ್ತಾ. ಇದು ಎಲ್ಲರೂ ತಿಳ್ಕೊಳ್ಬೇಕು. ಕ್ಯಾಮ್ರಾ ಸ್ಕ್ಯಾನಿಂಗ್ ಬಂದು ತುಂಬ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ನಮ್ಮ ಹತ್ರ ಬಂದು ರೋಬೋ ಬೋರ್ವೆಲ್ ಐತೆ, ರಾಡು ಕ್ಲೀನಿಂಗ್ ಅಪ್ ಟು 700 feet ಮಾಡ್ಬೋದು, ಟ್ರೈಪ್ಯಾಡು, ಗ್ಯಾಸ್ ಬೋರ್ವೆಲ್ಲು, ಸೆನ್ಸರ್ ಗಾಡಿ ಐತೆ, 6 wheeler ಐತೆ, ರೋಬೋ ಐತೆ, ಸ್ಕ್ಯಾನಿಂಗ್ ಐತೆ, ಆಲ್ ಟೈಪ್ ಆಫ್ ಜೀಪ್ ವರ್ಕ್ ಮಾಡಿಕೊಡ್ತೀವಿ, ಸ್ಟ್ರಕ್ ಮೋಟ್ರ್ ರಿಮೂವ್ ಮಾಡ್ತೀವಿ, ಜನರಲ್ ಬೋರ್ವೆಲ್ ಕನ್ಸಲ್ಟಿಂಗ್ ಮಾಡ್ತೀವಿ. ಎಲ್ಲ ಪ್ರತಿಯೊಂದು ಬೋರ್ವೆಲ್ ಏನೇನು ಬೇಕೋ ಎಲ್ಲ ಡೀಟೇಲ್ಸ್ ಮಾಡಿಕೊಡ್ತೀವಿ. ಇದು ನಿಮಗೆ ಎಲ್ಲ ಯೂಸ್ಫುಲ್ ಇನ್ಫಾರ್ಮೇಷನ್ ಹೇಳಿದ್ದೀವಿ. ಇನ್ನೂ ಇನ್ಫಾರ್ಮೇಷನ್ ಬೇಕಂದರೆ ನನಗೆ 9 to ಬೆಳಗ್ಗೆ 9 ಬೆಳಗ್ಗೆ 10 ಗಂಟೆ, ಸಾಯಂಕಾಲ 5 to 6 ನಿಮಗೇನೋ ಡೌಟ್ಗಳಿದ್ದರೆ ಫೋನ್ ಮಾಡಿ. ಆ ಟೈಮಿಗೆ ನಿಮಗೆ ಕ್ಲಿಯರೆನ್ಸ್ ಮಾಡಿಕೊಡ್ತೀವಿ. ನಾವು ಯಾವ ಕೆಲಸ ಆದರೂ ಸರಿ ಫಸ್ಟು ಸೈಟ್ ಇನ್ಸ್ಪೆಕ್ಷನ್ ಮಾಡಿಬಿಟ್ಟೆ ಆಮೇಲೆ ನಿಮಗೆಲ್ಲ ಡೀಟೇಲ್ಸ್ ಹೇಳ್ತೀವಿ. ಅದು ಸೈಟ್ ಇನ್ಸ್ಪೆಕ್ಷನ್ ವೇಸ್ಟ್ ಆಗೋಲ್ಲ, 2000 ರೂಪಾಯಿ ಚಾರ್ಜ್ ಆಗುತ್ತೆ. ಅದು ತುಂಬ ಯೂಸ್ಫುಲ್ಲು, ಮಾಡೋರಿಗೆ ಅರ್ಥ ಆಗುತ್ತೆ. ಇಲ್ಲ ಅಂತ ನಮ್ಮ ವೀಡಿಯೋ ಒಂದು 2 hours ನೋಡಿದರೆ ಕಂಟಿನ್ಯೂ ಆಗಿ ನಿಮಗೆ ಅರ್ಥ ಆಗಿಬಿಡುತ್ತೆ ಎಷ್ಟು ಯೂಸ್ಫುಲ್ ಅಂತ, ಸರಿನಾ. ನಾವು ಇನ್ನೊಂದು ವೀಡಿಯೋಲಿ ಮೀಟ್ ಮಾಡೋಣ. ಓಕೆ, ಆಲ್ ಈಸ್ ವೆಲ್. ಓಂ ಹೊಸೂರು ಬ್ರಹ್ಮದೇವ ಪೊಟ್ರಿ, ಓಂ ಹೊಸೂರು ಬ್ರಹ್ಮದೇವ ಪೊಟ್ರಿ, ಓಂ ಹೊಸೂರು ಬ್ರಹ್ಮದೇವ ಪೊಟ್ರಿ. ಇದು ಮಾಡಿಲ್ಲ, ತಿರ್ಗಿ ಅವ್ರು ಸೆಕೆಂಡ್ ಟೈಮ್ ಚಾರ್ಜ್ ಕೊಟ್ಟಿದ್ದಾರೆ, ಅವ್ರಿಗೆ ವೇಸ್ಟ್. ಫಸ್ಟ್ ಟೈಮೇ 2 ಕಂಬಿ ಹಾಕ್ಬಿಟ್ಟಿದ್ರೆ ಇದು ಪ್ರಾಬ್ಲಮ್ ಬರ್ತಾಯಿಲ್ಲ. ಇದು ಮುಂಚೆ ವೀಡಿಯೋ ನೋಡಿ ಇವರೇ ಬಂದು ಕಂಬಿ ಇದು ಮಾರ್ಕಿಂಗ್ ಮಾಡಿಲ್ಲ, ಪೂಜೆ ಎಲ್ಲ ಮಾಡಿದ್ದೀವಿ. ಓಕೆ, ನಮ್ಮ ಇನ್ನೊಂದು ವೀಡಿಯೋನಲ್ಲಿ ಮೀಟ್ ಮಾಡೋಣ. ಓಕೆ, ಆಲ್ ಈಸ್ ವೆಲ್.